ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಾಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ರಿ, ಅದಕ್ಕೆ ಕೃಷ್ಣನಿಗೆ ಇಷ್ಟವಾದಂಥ ಸ್ವೀಟ್ ಮಾಡೋಣ. ಅದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಬರ್ರಿ. ಮೊದಲಿಗೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿನ ಮಾಡಿ ಇಟ್ಕೊಂಡೇನಿ, ಗಸಗಸೆ, ಆಮೇಲೆ ಒಂದು ತೆಂಗಿನಕಾಯಿ ನಾನು ತುರಿದಿಟ್ಕೊಂಡೇನಿ, ಕೊಬ್ಬರಿ, ಒಂದು ಕಪ್ ಹಾಲು, ಅರ್ಧ ಕಪ್ಪಿನಷ್ಟು ಸಕ್ಕರೆ. ಈಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬರ್ರಿ. ನಾನು ಇಲ್ಲಿ ಒಂದು ಜಾರ್ ತೊಗೊಂಡೇನಿ, ನಾನು ಕೊಬ್ಬರಿನ ತುರಿದಿಟ್ಕೊಂಡೇನಿ. ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಕಾಯಿ ತುರಿನೆಲ್ಲ ರುಬ್ಕೊಂಡೇನಿ. ಈಗ ಬಾಣಲಿನ ಕಾಯಕ್ಕಿಡೋಣ ಬರ್ರಿ. ಈಗೊಂದು ಬಾಣಲಿ ಕಾಯಕ್ಕಿಟ್ಟೀನಿ, ಅದಕ್ಕೆ ತುಪ್ಪ ಹಾಕ್ಕೊಳಕತ್ತೇನೆ ರೀ. ಈಗ ನಾವು ಕೊಬ್ಬರಿ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಈ ತುಪ್ಪದೊಳಗೆ ಹುರ್ಕೊಳ್ಳೋಣ ರೀ. ಇದನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೋಬೇಕು ಕೊಬ್ಬರಿನೆಲ್ಲ. ನೋಡಿ, ಇವಾಗೆಲ್ಲ ಹಸಿ ವಾಸನೆ ಹೋಗೈತಿ. ಈಗ ನಾವು ಇದಕ್ಕೆ ಹಾಲು ಹಾಕ್ಕೊಳ್ಳೋಣ. ಇದಕ್ಕೆಲ್ಲ ಈಗ ಹಾಲು ಹಾಕ್ಕೊಂಡ್ವಿ. ನಾವು ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಈಗ ನಾವು ಸಕ್ಕರೆ ಹಾಲು ಇದು ಇಷ್ಟು ಗಟ್ಟಿ ಆಗೋವರೆಗೂ ನಾವು ಇದನ್ನು ಮೀಡಿಯಂ ಫ್ಲೇಮ್ ಒಳಗೆ ಇದನ್ನು ಬೇಯಿಸ್ಕೊಳ್ಳೋಣ. ನಾವು ಹಾಲು ಸಕ್ಕರೆ ಹಾಕಿರ್ತೇವಲ್ರಿ, ಇದು ಸ್ವಲ್ಪ ಸಕ್ಕರೆ ಕರಗಿದ ಮೇಲೆ ನೀರು ಆಗಿರ್ತೈತಿ. ಇದನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನಿಸೆ ತಿರುಗಿಸ್ತಾ ಗಟ್ಟಿ ಆಕೈತಿ. ನಾವು ಕೈ ಬಿಡ್ಲಿಲ್ದಂಗೆ ನಿಧಾನಿಸೆ ತಿರುಗಿಸ್ಕೋತಾ ಇರ್ಬೇಕ್ರಿ. ನೋಡ್ರಿ, ಹಾಲೆ ಈಗ ಗಟ್ಟಿ ಆಗ್ತಾ ಬರಾಕತ್ತೈತಿ. ನೋಡಿ, ಈ ರೀತಿಯಾಗಿ ಗಟ್ಟಿ ನಾವು ಇದು ಗಟ್ಟಿ ಬಂತೀಗ ಈ ಥರ ಆಗೋವರೆಗೂ ನಾವು ಕಲಿಸ್ತಾನೆ ಇರ್ಬೇಕು. ಇದನ್ನು ನಾವು ಒಂದು ಆರಕ್ಕೆ ಇಟ್ಕೊಳ್ಳೋಣ. ಈಗ ಇನ್ನೊಂದು ಪ್ಯಾನ ರೆಡಿ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದೊಳಗೆ ಹುರ್ಕೊಳ್ಳೋಣ. ನಾವೀಗ ಒಂದು ಫ್ಯಾನ್ ಇಟ್ಕೊಂಡೇನಿ, ಅದಕ್ಕೆ ತುಪ್ಪ ಹಾಕ್ಕೊಳಕತ್ತೀನಿ. 2 ಚಮಚ ಹಾಕ್ಕೊಂಡೇನಿ. ಈಗ ತುಪ್ಪಕ್ಕಾಗತ್ತಿ ಗೋಡಂಬಿ ಹಾಕ್ಕೊಳಕತ್ತೀನಿ, ಬಾದಾಮಿ, ದ್ರಾಕ್ಷಿ, ಇವು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗ್ಯಾವು, ನಾವು ಗಸಗಸಿ ಹಾಕ್ಕೊಳ್ಳೋಣ. ಈಗ ಗಸಗಸಿ, ಈಗ ನಾವು ಕೊಬ್ಬರಿ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದಲ್ಲ ಅದನ್ನ ಹಾಕ್ಕೊಡ್ತೇನೆ ರೀ. ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಬೇಕ್ರಿ.
ಇದು ಸ್ವಲ್ಪ ಒಂದು 5ರಿಂದ 10 ನಿಮಿಷ ಆರಕ್ಕಿಡಣ್ರಿ. ನಾವು ಆರ್ಲಿಕ್ಕೆ ಇಟ್ಟಿದ್ವಿ, ಈಗ ಸ್ವಲ್ಪ ಆರಿದೆ. ಈಗ ನಾವು ಉಂಡೆ ಕಟ್ಕೊಳ್ಳೋಣ. ಈ ಥರ ಉಂಡೆ ಕಟ್ಕೊಳ್ಳೋಣ. ನೋಡಿ, ಕೃಷ್ಣನಿಗೆ ಇಷ್ಟವಾದ ಸಿಹಿ ತಿಂಡಿನ ನಾನು ಈಗ ಮಾಡೋದಂತ ತೋರಿಸ್ಕೊಟ್ಟೇನಿ. ನೋಡಿ, ನೋಡಿ, ನಾವು ಕೃಷ್ಣನಿಗೆ ಇಷ್ಟವಾದಂಥ ಸಿಹಿ ತಿಂಡಿನ ಹೇಗೆ ಮಾಡೋದಂತಂದೇಳಿ ತೋರಿಸ್ಕೊಟ್ಟೇನಿ. ನೀವು ನೋಡಿದ್ರಲ್ಲ, ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಮಾಡೋದಂತೇಳಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.